ಕಳ್ಳತನ ಕ್ಷಣ ಮಾತ್ರದಲ್ಲಿ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದು ಸಿಲಿಕಾನ್ ಸಿಟಿಯಲ್ಲಿ ಕಿಲಾಡಿ ಕದಿಮರ ಕೈಚಳಕ ಕ್ಷಣ ಮಾತ್ರದಲ್ಲಿ ಚಿನ್ನಾಭರಣ ಮೊಬೈಲನ್ನು ಕಸಿದು ಪರಾರಿಯಾಗಿದ್ದಂಥ ಕಳ್ಳರು ಕಣ್ಣು ಮಿಸುಕಿಸುವುದರಷ್ಟರಲ್ಲಿ ಹೆಂಗಲ್ಲಿಂದ ಪರಾರಿಯಾದರೂ ಗೊತ್ತಾ? CCTV ದೃಶ್ಯದಲ್ಲಿ ನಿಮಗೆ ಭಾಳ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಈ ಕದಿಮರು ಹೆಂಗೆ ಕಳ್ಳತನ ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ, ಎಷ್ಟು ಕಿಲಾಡಿಗಳಿವರು ಅನ್ನೋದು ಗೊತ್ತಾಗುತ್ತೆ. ಈ ಕದಿಮರ ಕೈಚಳಕ CCTV ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಮನೆ ಎದುರು ಇಟ್ಟ ಖಾಲಿ ಸಿಲಿಂಡರ್ ಸಹ ಬಿಡಲಿಲ್ಲ ಇವರು ರಾಬರ್ಸ್. ಮನೆ ಖಾಲಿ ಕಂಡ್ರೆ ಕನ್ನ ಹಾಕದೆ ಬಿಡೋದಿಲ್ಲ ಈ ದರೋಡೆ ಪಡೆ. ಬೆಂಗಳೂರಿನ ಕೊಡಿಗೆಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳರ ಕಾಟ ಹೆಚ್ಚಾಗಿದೆ. ಮನೆಯಲ್ಲಿ ಯಾರೂ ಇಲ್ಲ ಅಂಥೇಳಿ ಗೊತ್ತಾದರೆ ಮನೆಯಲ್ಲಿದ್ದಂಥ ಗ್ಯಾಸ್ ಸಿಲಿಂಡರ್ನೂ ಕೂಡ ಇವರು ಬಿಡದೆ ಅಲ್ಲಿಂದ ಪರಾರಿ ಆಗ್ತಾರೆ. ನಮ್ಮ ಪ್ರತಿನಿಧಿ ಸತ್ತರ್ ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಸತ್ತರ್, ಬೆಂಗಳೂರಿನಲ್ಲಿ ಕಳ್ಳ ಕದಿಮರ ಕಾಟ ಅದು ಹೆಂಗೆಲ್ಲ ಅವರು ಕ್ಷಣ ಮಾತ್ರದಲ್ಲಿ ಎದುರಿಸ್ತಾರೆ, ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಅಂಥೇಳಿ ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಈ ಕೊಡಿಗೆಹಳ್ಳಿ ಈ ಭಾಗದಲ್ಲಿ ಹೇಗೆಲ್ಲ ಕೈಚಳಕ ತೋರಿದ್ದಾರೆ ಕಳ್ಳರು ಸತ್ತರ್? ರಂಜಿತ್, ಕೊಡಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಹಕಾರ ನಗರದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಜನರು ಯಾವ ಪರೀಲಿ ಭಯಭೀತರಾಗಿದ್ದಾರೆ ಅಂದರೆ ಮನೆಯಿಂದ ಹೊರಗಡೆ ಕಾಲಿಡೋಕೆ ಯೋಚನೆ ಮಾಡುವಂತಹ ಪರಿಸ್ಥಿತಿ ಇದೆ. ಯಾವ ಕ್ಷಣದಲ್ಲಿ ಯಾವ ಮೂಲೆಯಿಂದ ಬಂದು ಕಳ್ಳರ ತಮ್ಮ ಮೊಬೈಲ್ನ ಎಗರಿಸ್ತಾನೋ, ಚೈನ್ ಎಗರಿಸ್ತಾನೋ ಆತಂಕ ಕೂಡ ಕಾಡ್ತಾ ಇದೆ. ಅದರ ಜೊತೆಗೆ ಯಾವುದಾದ್ರೂ ಖಾಲಿ ಮನೆ ಇದೆ ಅನ್ನೋದು ಗೊತ್ತಾದ್ರೆ ಸಾಕು, ಕಳ್ಳರು ನೇರವಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ನಿಮಗೆ ಇಲ್ಲಿಯ ಜನರು ಒಂದಿಷ್ಟಿದ್ದಾರೆ, ಅವ್ರನ್ನ ಕೂಡ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಈ ರೀತಿಯ ಪ್ರಕರಣ ಯಾವಾಗಿಂದ ಹೆಚ್ಚಾಗ್ತವೆ? ಭಾಳ ವರ್ಷದಿಂದ ನಡೀತಾ ಇದೆ ಸರ್. ಹೆಚ್ಚು ಕಡಿಮೆ ಒಂದು ವರ್ಷ, ನನಗೆ ಗೊತ್ತಿರಂಗೆ 2-3 ವರ್ಷದಿಂದ ಪ್ರಕರಣ ನಡೀತಾ ಇದೆ. ನೈಟ್ ಮೇಯ್ನ್ ಇಲ್ಲಿ ಕರೆಕ್ಟಾಗಿ ಸರ್ಚ್ ಮಾಡ್ತಾ ಇರ್ತಾರೆ ಅವರು. ಯಾವ ಮನೇಲಿ ಇರ್ತಾರೆ, ಹೊರಗಡೆ ಔಟ್ಸೈಡ್ ಯಾವಾಗ ಹೋಗ್ತಾರೆ ಬರ್ತಾರೆ ಅಂತ ಅದನ್ನು ಸರ್ಚ್ ಮಾಡ್ಕೊಂಬಿಟ್ಟು ಪ್ಲಾನ್ ಮಾಡ್ಕೊಂಬಿಟ್ಟು ಅವರು ಕಳ್ತನ ಮಾಡ್ತಾರೆ. ಅದೊಂದು ಮೇಯ್ನ್. ಆಮೇಲೆ ಇಲ್ಲಿ ಲೇಡೀಸ್ಗಳೆಲ್ಲ ಓಡಾಡ್ತಾ ಇರ್ತಾರೆ, ಭಾಳ ಭಯದಿಂದ ಓಡಾಡ್ತಾ ಇರ್ತಾರೆ. ಪಾರ್ಕಲ್ಲೆಲ್ಲ ವಾಕಿಂಗ್ ಹೋಗ್ತಾ ಇರ್ತಾರೆ. ವಾಕಿಂಗ್ ಹೋಗ್ಬೇಕಾದ್ರೆ ಏನ್ಬಿಡುತ್ತೆ, ಅವ್ರು ಕುತ್ಕೇಲಿ ಚೈನ್ ನೋಡ್ತಾರೆ, ಪಟ್ ಅಂತ ಕಿತ್ಕೊಂಡ್ಬಿಟ್ಟು ಎಸ್ಕೇಪ್ ಆಗಿ ಹೋಗ್ಬಿಡ್ತಾರೆ. ಅವ್ರು ಹಿಡಿಯೋಕ್ಕಾಗಲ್ಲ, ಭಾಳ ಕಷ್ಟ ಆಗುತ್ತೆ. ಅದಕ್ಕೆ ಪೊಲೀಸ್ ಅವ್ರು ಎಚ್ಚೆತ್ಕೋಬೇಕು, ದಯವಿಟ್ಟು ಸಹಕರಿಸಬೇಕು ಅಂತ ನನ್ನ ಕೋರಿಕೆ ಸರ್. ಮೇಡಮ್, ನಿಮ್ಮ ಅನುಭವ? ಸರ್, ನಂದು ಮನೆ ಮುಂದೆನೇ ನಾನು ಕಾಲ್ ರಿಸೀವ್ ಮಾಡಬೇಕು ಅಂತ ಗೇಟ್ ಮುಂದೆ ಬಂದೆ. ತಿರುಗಿ ರೋಡಲ್ಲಿ ಓಡಾಡಿದ್ದಲ್ಲ, ಗೇಟ್ ಮುಂದೆ ಬಂದಿದ ತಕ್ಷಣ ಒಬ್ಬ ಸೀದಾ ಬಂದ್ಬಿಟ್ಟು ಡಿಯೋ ಬೈಕಲ್ಲಿ ನಂಬರ್ ಪ್ಲೇಟ್ ಇಲ್ಲ ಬಂದ್ಬಿಟ್ಟು ಕುತ್ತಿಗೆಗೆ ಜೋರಾಗಿ ಹೀಗೆ ಹೊಡೆದ. ಅವನು ಹೊಡೆದಿದ ತಕ್ಷಣ ಏನಾಯಿತು, ನನ್ನ ಕೆಳಗೆ ಬಿದ್ದೆ. ಸ್ಪೆಕ್ಸು ಕಿತ್ಕೊಂಡು ಹೋದ. ಒಂದಷ್ಟು ದೂರ ಹೋದ್ರೂ ಅವನು ಎಷ್ಟು ಈಸಿಯಾಗಿ ಎಸ್ಕೇಪ್ ಆಗ್ತಾರೆ ಅಂತಂದರೆ, ಇಲ್ಲಿ GKVK ಡಬಲ್ ರೋಡ್ ಇದೆ. ಆ GKVK ಡಬಲ್ ರೋಡಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಸ್ಟ್ರೀಟ್ ಲೈಟ್ಸ್ ಇಲ್ಲ. ಸ್ಟ್ರೀಟ್ ಲೈಟ್ಸ್ ಇಲ್ಲದೆ ಇರೋದ್ರಿಂದ ನಿಮಗೆ ಕ್ಯಾಮ್ರಾ ರಿಸೆಪ್ಟಿವಿಟಿ ಏನು ಕ್ಯಾಚ್ ಆಗಲ್ಲ. ಸೊ ಹಾಗಾಗಿ ಅವರು ಅದನ್ನ ಎಸ್ಕೇಪ್ ರೂಟಾಗಿ ಯೂಸ್ ಮಾಡಿಕೊಂಡು ಭಾಳ ಬೇಗ ಇಂಟರ್ ರೋಡ್ಸ್ ಯೂಸ್ ಮಾಡಿಕೊಂಡು ಅವರು ಎಸ್ಕೇಪ್ ಆಗ್ತಿದ್ದಾರೆ. ಅದು ಏನಾಗ್ತಿದೆ, ಪೊಲೀಸ್ ಪೆಟ್ರೋಲ್ ಅಂತೂ ನಿಮಗೆ ಇಲ್ಲವೇ ಇಲ್ಲ. ನಿಮಗೆ ಹೊಯ್ಸಳ ಬೀಟ್ ಅಷ್ಟು ನಿಮ್ಗೆ ಕಾಣಿಸಲ್ಲ ನಿಮಗೆ. ಸೊ ಹಾಗಾಗಿ ಅದು ತುಂಬ ದೊಡ್ಡ ಸಮಸ್ಯೆ ಆಗ್ತಿದೆ. ಆಮೇಲೆ 6 ಗಂಟೆ ಮೇಲೆ ನೀವು ಹೊರಗಡೆ ಏನಾದರೂ ರೋಡಲ್ಲಿ ನಡಿಬೇಕು ಅಂತಂದರೆ ಅದು ತುಂಬ ದೊಡ್ಡ ಸಮಸ್ಯೆ. ಅಂದರೆ ನೀವು ಏನು ಬೇಕಾದರೂ ಆಗ್ಬೋದು ಅಂತ. ನನಗಾಗಿದ್ದು ಅವ್ನ ಕೈಯಲ್ಲಿ ಹೊಡೆದ. ಸಪೋಸ್ ಬ್ಲೇಡ್ ಗೀಡ್ ಇಟ್ಕೊಂಡಿದ್ದು ಏನಾದರೂ ಮಾಡಿದಿದ್ರೆ ಎಲ್ಲರೂ ಬಂದು ಸಂತಾಪ ಮಾಡ್ತಿದ್ರೆ ಹೊರತು ಯಾರೂ ಬಂದು ನನ್ನ ಪ್ರಾಣ ವಾಪಸ್ ಕೊಡ್ತಿರ್ಲಿಲ್ಲ. ಸೊ ಹಾಗೆ ಇಟ್ ಈಸ್ ಅ ಹ್ಯೂಜ್ ಇಶ್ಯೂ ಆ್ಯಕ್ಚುಲಿ. ನಾನು ಹೇಳಾಯ್ತಲ್ಲ ಅವಾಗಲೇ ಅಷ್ಟೇ. ಅಲ್ಲ, ಇದು ಮನೆ ಮುಂದೆ ಥರ ಬರೋಕ್ಕಾಗಲ್ಲ. ಬೈಕಲ್ಲಿ ಇಬ್ಬರಿಬ್ಬರು ಬರ್ತಾರೆ, 2 ಬೈಕ್ ಇರ್ತದೆ. ಅದು ಬಂದು ಏನೋ ಒಂದು ಸುಳ್ಳೆಲ್ಲ ಹೇಳ್ತಾರೆ, ನಾವು ಅಲ್ಲಿಂದ ಬಂದಿದೆ ಏನೋ ಎಲ್ಲ ಹೇಳ್ಬಿಟ್ಟು ಕಳ್ತನ ಮಾಡೋಕ್ಕೆ ಅಂತ ಗೊತ್ತಾಯಿತು. ಅದು ನಾನು ತೆಗಿಯಲ್ಲ ಗೇಟು ಆ ಥರ ಅಷ್ಟೇ. ಇಲ್ಲಿ ಮತ್ತಷ್ಟು ಜನರಿದ್ರೆ ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಯಾಕೆ ನಿಮ್ಮ ಏರಿಯಾದಲ್ಲಿ ಈ ರೀತಿಯ ಪ್ರಕರಣ ಇತ್ತೀಚೆಗೆ ಹೆಚ್ಚಾಗ್ತಿದೆ ಅಂತ? ಸರ್, ಮೊದಲನೇದಾಗಿ ಪೊಲೀಸ್ ಅವ್ರದ್ದು ಏನು ಬೀಟ್ ವ್ಯವಸ್ಥೆ ಇದೆ ಸರಿಯಾಗಿ ಆಗ್ತಾ ಇಲ್ಲ. ಜೊತೆಗೆ ಬರುವಂಥ ಇನ್ಸ್ಪೆಕ್ಟ್ರುಗಳು, ಯಾರು ಬರೋಂಥ ಇನ್ಸ್ಪೆಕ್ಟರ್ಗಳಿದ್ದಾರೆ ಅವರು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ. ಆಮೇಲೆ ಬೆಂಗಳೂರಲ್ಲಿ ಭಾಳಷ್ಟು ನಿಮಗೆ ಮೀಡಿಯಾದವ್ರು ಚೆನ್ನಾಗಿ ಗೊತ್ತಿದೆ, ಒಂದೊಂದು ಪೋಸ್ಟಿಂಗ್ ಬರ್ಬೇಕಾದ್ರೆ ಎಷ್ಟು ದುಡ್ಡು ಕೊಡಬೇಕು ಅಂದ್ಬಿಟ್ಟು. ಇವೆಲ್ಲ ಸ್ವಲ್ಪ ಪರಮೇಶ್ವರ್ ಅವರು ಭಾಳ ಸೀರಿಯಸ್ ಆಗಿ ತೊಗೋಬೇಕು. ಇಲ್ಲಾಂದರೆ ಗ್ಯಾರಂಟಿ ಅವ್ರಿಗೆ ಜನ ಮನೆಗೆ ಕಳ್ಸೋದಂತೂ ಗ್ಯಾರಂಟಿ. ಯಾಕಂದರೆ ಒಂದು ಕರ್ನಾಟಕದ ಪೊಲೀಸ್ ವ್ಯವಸ್ಥೆಯನ್ನೇ ಹದಗೆಟ್ಟೋ ಒಂದು ಮಟ್ಟಕ್ಕೆ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ ಅವರು. ನಾವು ಈ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರಲಿಲ್ಲ. ಬಟ್ ಹಗರಣಗಳು ನಡೀತಾ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಯಾವಾಗ ಪೊಲೀಸವರ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ತಾ ಇದ್ದಾರೆ, ಈ ರೀತಿ ಕಳ್ಳರ ಜೊತೆಗೆ ಸೇರಿಕೊಂಡು ಸಹಜವಾಗಿ ಕಳ್ತನ ಮಾಡೋ ಧೈರ್ಯ ಬಂದೇ ಬರ್ತಾರೆ. ನನಗೆ ಹಿಡಿಯೋರು ಯಾರಿಲ್ಲ, ಹಿಡಿದ್ರು ನನಗೆ ಇಷ್ಟು % ಕೊಟ್ಟರೆ ನಾನು ತಪ್ಸ್ಕೊಂಡ್ಬಿಡ್ತೀನಿ ಅನ್ನೋದು ಆ ಕಳ್ಳರ ಮನಸ್ಸಲ್ಲಿ ಜಾಸ್ತಿ ಬರ್ತಾ ಇದೆ. ಸರ್, ಈಗ ನಿಮ್ಮ ಏರಿಯಾದಲ್ಲಿ ಪೊಲೀಸ್ ಬೀಟ್ ಆಗ್ತಾ ಇಲ್ವಾ ಅಥವಾ ಏನು ಕತೆ ಅಂತ? ಸರ್, ಆದರೆ ಈ ರೀತಿ ಇನ್ಸಿಡೆಂಟ್ಸ್ಗಳು ಆಗೋದೇ ಇಲ್ವಲ್ಲ. ಹಿಂದೆ ಆಗಿತ್ತು, ಅದು ಯಾಕೆ ನಿಂತು? ಸರ್, ಹಿಂದೆ ಮಾಡ್ತಿದ್ರು ಪೊಲೀಸ್ ಬೀಟು, ನಾವು ನೋಡಿದಾಗೆ ಹಿಂದೆ ಮಾಡ್ತಿದ್ರು. ಬಟ್ ಇತ್ತೀಚೆಗೆ ನಾನು ನೋಡಿದಂಗೆ ಒಂದು 2-3 ತಿಂಗಳಿಂದ ಪೊಲೀಸ್ ಬೀಟ್ ಆಗ್ತಾಯಿಲ್ಲ. ಸೊ ಅದಂಗಾಗಿ ದಯವಿಟ್ಟು ಕೊಡಿಗೆಹಳ್ಳಿ ಪೊಲೀಸ್ನವರು ಎಚ್ಚೆತ್ಕೊಂಡು ಒಂದು ಬೀಟ್ ಮಾಡಿ. ಯಾಕೆಂದರೆ ಇಲ್ಲಿ ಸ್ವಿಗ್ಗಿ ಅಂತೇಳಿ ಓಡಾಡ್ತಾರೆ. ನಾವೊಂದು 2-3 ಹುಡುಗರನ್ನ ನಾವು ನಿಲ್ಲಿಸಿ ಕೇಳಿದ್ದೀವಿ, ಯಾರಪ್ಪ ನೀನು ಅಂತೇಳಿ. ಅದು ಅವರು ಹಿಂದಿಯವರು, ಕನ್ನಡ ಬರೋದಿಲ್ಲ ಅವ್ರುಗಳಿಗೆಲ್ಲ, ಹಿಂದಿಯವರು.
ಈ ಸ್ವಿಗ್ಗಿ ಅಂತ ಹೇಳ್ಕೊಂಡು ಈ ರೀತಿ ಓಡಾಡ್ತಾ ಇದ್ದಾರೆ. ದಯವಿಟ್ಟು ಈ ಸ್ವಿಗ್ಗಿ ಅವ್ರನ್ನೂ ಸ್ವಲ್ಪ ಇವರು ಎನ್ಕ್ವೈರಿ ಮಾಡಬೇಕು. ರಾತ್ರಿ ಹೊತ್ತು ಬೀಟ್ ಮಾಡಿದವು, ಯಾಕೆಂದರೆ ಈ 24 hours ಮಾಡಿದ್ದಾರೆ. ಈ ಸ್ವಿಗ್ಗಿ ಅವರು ರಾತ್ರಿ ಎಲ್ಲ ಓಡಾಡ್ತಿರ್ತಾರೆ. ಅದೊಂದೇ ಕಾರಣ ಕೊಡೋದು, ನಾವು ಸ್ವಿಗ್ಗಿ ಅವರು ಅಂತ ಹೇಳ್ತಾರೆ. ದಯವಿಟ್ಟು ಇದನ್ನು ಎನ್ಕ್ವೈರಿ ಮಾಡಿ, ಪೊಲೀಸ್ನವರು ದಯವಿಟ್ಟು ಎನ್ಕ್ವೈರಿ ಮಾಡಿ ಇವ್ರನ್ನೆಲ್ಲ. ಹೋದ ಬಾರಿ ಸಂಕ್ರಾಂತಿಲಿ ನಂದು 4 ಮೂಟೆ 10 ಮೂಟೆ ಕಡಲೆಕಾಯಿ ತಂದು ಹಾಕಿದೆ. ಇಟ್ಬಿಟ್ಟು ನಾನು ಬರೋ ಅಷ್ಟರಲ್ಲಿ 4 ಮೂಟೆ ಕಡಲೆಕಾಯಿ ಕಳ್ತನ ಮಾಡಿದ್ದಾರೆ. ಅರ್ಧ ಗಂಟೆಲಿ ಹೋಗಿ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ 4 ಮೂಟೆ ಕಡಲೆಕಾಯಿ ಇಲ್ಲ. ಏನು ಮಾಡೋದು ಹೇಳ್ರಿ, ಈ ಥರ ಆದರೆ ಸೇಫ್ಟಿ ಇಲ್ಲ ಸರ್. ಬೇಸಿಕಲಿ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಅಲ್ಲಿ ನಮ್ಮ ಹತ್ರ ಒಂದು ಸಂಧಿ ರೋಡ್ ಇದೆ, ಅಲ್ಲಿ ಇದು ಚೈನ್ ಸ್ನ್ಯಾಚಿಂಗು ಅವೆಲ್ಲ ಆಗ್ತಾಯಿದೆ. ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟು ದೊಡ್ಡ ಏರಿಯಾ, ಇಲ್ಲಿ ಇಷ್ಟೊಂದು ಸೆಕ್ಯೂರಿಟಿ ಇದೆ ಅಂತಾರೆ. ಇಲ್ಲೊಂದು ಔಟ್ ಪೋಸ್ಟ್ ಇತ್ತು, ಅದನ್ನು ಕ್ಲೋಸ್ ಮಾಡಿದ್ರು, ಎಲ್ಲ ಮಾಡಿದ್ರು. ಅದಂತೂ ತುಂಬ ಸೇಫ್ಟಿ ಅನ್ನೋದು ಒಂದು ಸ್ವಲ್ಪ ನೋಡಬೇಕಾಗಿದೆ ಇಲ್ಲಿ ಈ ಏರಿಯಾನಲ್ಲಿ. ಆ್ಯಂಡ್ ಇಲ್ಲಿರೋ MLAನೂ ಏನು ಪ್ರಯೋಜನ ಇಲ್ಲ. ಮಾತಾಡೋಕ್ಕೆ ಹೋದರೆ ದುಡ್ಡು ಇದು ಆ್ಯರೋಗೆಂಟಾಗಿ ಮಾತಾಡ್ತಾರೆ. ಸೊ ದಿಸ್ ಇಸ್ ಟು ಬ್ಯಾಡ್. ಅದನ್ನು ಸ್ವಲ್ಪ ನೋಡ್ಬೇಕು ಸೇಫ್ಟಿ ಆಸ್ಪೆಕ್ಟ್ ಇಲ್ಲಿ. ರಂಜಿತ್, ಇಲ್ಲಿ ಯಾಕೆ ಈ ರೀತಿಯ ಪ್ರಕರಣ ಪದೇ ಪದೇ ಹೆಚ್ಚಾಗ್ತಾ ಇದೆ ಅಂದರೆ, ಇಲ್ಲಿ ಬರ್ತಿರುವಂತಹ ಬಹುತೇಕ ಖದೀಮರು ಏನು ಮಾಡ್ತಾ ಇದೆ, ತಮ್ಮ ನಂಬರ್ ಪ್ಲೇಟನ್ಗೆ ಸ್ಟಿಕ್ಕರ್ ಅಂಟಿಸೋದಾಗಿರ್ಬೋದು ಅಥವಾ ನಂಬರ್ ಪ್ಲೇಟನ್ನು ಕಿತ್ತು ಈ ರೀತಿಯ ಕೃತ್ಯ ಎಸಗ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಕನೆಕ್ಟಿವಿಟಿ ರೋಡ್ ಇದೆ, ಒಂದು ರೋಡಿಂದ ಇನ್ನೊಂದು ರೋಡಿಗೆ ತುಂಬ ಸುಲಭವಾಗಿ ಎಸ್ಕೇಪ್ ಆಗ್ಬೋದು. ಜೊತೆಗೆ ಎಲ್ಲೆಲ್ಲಿ CCTV ಮೂವ್ಮೆಂಟ್ ಇಲ್ವೋ, ಎಲ್ಲೆಲ್ಲಿ CCTV ಇರಲ್ವೋ ಅಂತಹ ಜಾಗವನ್ನು ನೋಡಿ ಇಲ್ಲಿ ಕೃತ್ಯ ಎಸಗ್ತಾ ಇದ್ದಾರೆ. ಕೃತ್ಯ ಎಸಗುವ ಮುಂಚಿತವಾಗಿ 1-2 ಗಂಟೆಗಳ ಮುಂಚಿತವಾಗಿ ಅದೇ ಏರಿಯಾದಲ್ಲಿ ಆ ಒಂದು ಹುಡುಗರು ಓಡಾಡ್ತಾ ಇದ್ದಾರೆ. ಆ ಓಡಾಡ್ತಿರುವಂತಹ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಮಾಹಿತಿ ಕೊಟ್ಟರು ಕೂಡ ಅವ್ರು ನಮಗೆ ಸರಿಯಾಗಿ ಕಳ್ಳತನ ಕ್ಷಣ ಮಾತ್ರದಲ್ಲಿ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದು. ಸಿಲಿಕಾನ್ ಸಿಟಿಯಲ್ಲಿ ಕಿಲಾಡಿ ಖದೀಮರ ಕೈಚಳಕ. ಕ್ಷಣ ಮಾತ್ರದಲ್ಲಿ ಚಿನ್ನಾಭರಣ ಮೊಬೈಲನ್ನು ಕಸಿದು ಪರಾರಿಯಾಗಿದ್ದಂಥ ಕಳ್ಳರು ಕಣ್ಣು ಮಿಸುಕಿಸುವುದರಷ್ಟರಲ್ಲಿ ಹೆಂಗಲ್ಲಿಂದ ಪರಾರಿಯಾದರೂ ಗೊತ್ತಾ? CCTV ದೃಶ್ಯದಲ್ಲಿ ನಿಮಗೆ ಭಾಳ ಕ್ಲಿಯರಾಗಿ ಗೊತ್ತಾಗ್ತದೆ ಈ ಖದೀಮರು ಹೆಂಗೆ ಕಳ್ಳತನ ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ, ಎಷ್ಟು ಕಿಲಾಡಿಗಳಿವರು ಅನ್ನೋದು ಗೊತ್ತಾಗುತ್ತೆ. ಈ ಖದೀಮರ ಕೈಚಳಕ CCTV ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಮನೆ ಎದುರು ಇಟ್ಟ ಖಾಲಿ ಸಿಲಿಂಡರ್ ಸಹ ಬಿಡಲಿಲ್ಲ ಇವರು ರಾಬರ್ಸ್. ಮನೆ ಖಾಲಿ ಕಂಡ್ರೆ ಕನ್ನ ಹಾಕದೆ ಬಿಡೋದಿಲ್ಲ ಈ ದರೋಡೆ ಪಡೆ. ಬೆಂಗಳೂರಿನ ಕೊಡಿಗೆಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳರ ಕಾಟ ಹೆಚ್ಚಾಗಿದೆ. ಮನೆಯಲ್ಲಿ ಯಾರೂ ಇಲ್ಲ ಅಂಥೇಳಿ ಗೊತ್ತಾದರೆ ಮನೆಯಲ್ಲಿದ್ದಂಥ ಗ್ಯಾಸ್ ಸಿಲಿಂಡರ್ನೂ ಕೂಡ ಇವರು ಬಿಡದೆ ಅಲ್ಲಿಂದ ಪರಾರಿ ಆಗ್ತಾರೆ. ನಮ್ಮ ಪ್ರತಿನಿಧಿ ಸತ್ತರ್ ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಸತ್ತರ್, ಬೆಂಗಳೂರಿನಲ್ಲಿ ಕಳ್ಳ ಖದೀಮರ ಕಾಟ ಅದು ಹೆಂಗೆಲ್ಲ ಅವರು ಕ್ಷಣ ಮಾತ್ರದಲ್ಲಿ ಎದುರಿಸ್ತಾರೆ, ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಅಂಥೇಳಿ ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಈ ಕೊಡಿಗೆಹಳ್ಳಿ ಈ ಭಾಗದಲ್ಲಿ ಹೇಗೆಲ್ಲ ಕೈಚಳಕ ತೋರಿದ್ದಾರೆ ಕಳ್ಳರು, ಸತ್ತರ್? ರಂಜಿತ್, ಕೊಡಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಹಕಾರ ನಗರದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಜನರು ಯಾವ ಪರೀಲಿ ಭಯಭೀತರಾಗಿದ್ದಾರೆ ಅಂದರೆ, ಮನೆಯಿಂದ ಹೊರಗಡೆ ಕಾಲಿಡೋಕೆ ಯೋಚನೆ ಮಾಡುವಂತಹ ಪರಿಸ್ಥಿತಿ ಇದೆ. ಯಾವ ಕ್ಷಣದಲ್ಲಿ ಯಾವ ಮೂಲೆಯಿಂದ ಬಂದು ಕಳ್ಳರ ತಮ್ಮ ಮೊಬೈಲ್ನ ಎಗರಿಸ್ತಾನೋ, ಚೈನ್ ಎಗರಿಸ್ತಾನೋ ಆತಂಕ ಕೂಡ ಕಾಡ್ತಾ ಇದೆ. ಅದರ ಜೊತೆಗೆ ಯಾವುದಾದ್ರೂ ಖಾಲಿ ಮನೆ ಇದೆ ಅನ್ನೋದು ಗೊತ್ತಾದರೆ ಸಾಕು, ಕಳ್ಳರು ನೇರವಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ನಿಮಗೆ ಇಲ್ಲಿ ಜನರು ಒಂದಿಷ್ಟಿದ್ದಾರೆ, ಅವ್ರನ್ನ ಕೂಡ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಈ ರೀತಿಯ ಪ್ರಕರಣ ಯಾವಾಗಿಂದ ಹೆಚ್ಚಾಗ್ತವೆ? ಭಾಳ ವರ್ಷದಿಂದ ನಡೀತಾ ಇದೆ ಸರ್. ಹೆಚ್ಚು ಕಡಿಮೆ 1 ವರ್ಷ, ನನಗೆ ಗೊತ್ತಿರಂಗೆ 2-3 ವರ್ಷದಿಂದ ಪ್ರಕರಣ ನಡೀತಾ ಇದೆ. ನೈಟ್ ಮೇಯ್ನ್ ಇಲ್ಲಿ ಕರೆಕ್ಟಾಗಿ ಸರ್ಚ್ ಮಾಡ್ತಾ ಇರ್ತಾರೆ ಅವರು. ಯಾವ ಮನೇಲಿ ಇರ್ತಾರೆ, ಹೊರಗಡೆ ಔಟ್ಸೈಡ್ ಯಾವಾಗ ಹೋಗ್ತಾರೆ ಬರ್ತಾರೆ ಅಂತ ಅದನ್ನು ಸರ್ಚ್ ಮಾಡ್ಕೊಂಬಿಟ್ಟು ಪ್ಲಾನ್ ಮಾಡ್ಕೊಂಬಿಟ್ಟು ಅವರು ಕಳ್ತನ ಮಾಡ್ತಾರೆ. ಅದೊಂದು ಮೇಯ್ನ್. ಆಮೇಲೆ ಇಲ್ಲಿ ಲೇಡೀಸ್ಗಳೆಲ್ಲ ಓಡಾಡ್ತಾ ಇರ್ತಾರೆ, ಭಾಳ ಭಯದಿಂದ ಓಡಾಡ್ತಾ ಇರ್ತಾರೆ. ಪಾರ್ಕಲ್ಲೆಲ್ಲ ವಾಕಿಂಗ್ ಹೋಗ್ತಾ ಇರ್ತಾರೆ. ವಾಕಿಂಗ್ ಹೋಗ್ಬೇಕಾದ್ರೆ ಏನ್ಬಿಡುತ್ತೆ, ಅವ್ರು ಕುತ್ಕೇಲಿ ಚೈನ್ ನೋಡ್ತಾರೆ, ಪಟ್ ಅಂತ ಕಿತ್ಕೊಂಡ್ಬಿಟ್ಟು ಎಸ್ಕೇಪ್ ಆಗಿ ಹೋಗ್ಬಿಡ್ತಾರೆ. ಅವ್ರು ಹಿಡಿಯೋಕ್ಕಾಗಲ್ಲ, ಭಾಳ ಕಷ್ಟ ಆಗುತ್ತೆ. ಅದಕ್ಕೆ ಪೊಲೀಸ್ ಅವ್ರು ಎಚ್ಚೆತ್ಕೋಬೇಕು, ದಯವಿಟ್ಟು ಸಹಕರಿಸಬೇಕು ಅಂತ ನನ್ನ ಕೋರಿಕೆ ಸರ್. ಮೇಡಮ್, ನಿಮ್ಮ ಅನುಭವ? ಸರ್, ನಂದು ಮನೆ ಮುಂದೆನೇ ನಾನು ಕಾಲ್ ರಿಸೀವ್ ಮಾಡಬೇಕು ಅಂತ ಗೇಟ್ ಮುಂದೆ ಬಂದೆ. ತಿರುಗಿ ರೋಡಲ್ಲಿ ಓಡಾಡಿದ್ದಲ್ಲ, ಗೇಟ್ ಮುಂದೆ ಬಂದಿದ ತಕ್ಷಣ ಒಬ್ಬ ಸೀದಾ ಬಂದ್ಬಿಟ್ಟು ಡಿಯೋ ಬೈಕಲ್ಲಿ ನಂಬರ್ ಪ್ಲೇಟ್ ಇಲ್ಲ, ಬಂದ್ಬಿಟ್ಟು ಕುತ್ತಿಗೆಗೆ ಜೋರಾಗಿ ಹೀಗೆ ಹೊಡೆದ. ಅವನು ಹೊಡೆದಿದ ತಕ್ಷಣ ಏನಾಯಿತು, ನಾನು ಕೆಳಗೆ ಬಿದ್ದೆ. ಸ್ಪೆಕ್ಸು ಕಿತ್ಕೊಂಡು ಹೋದ. ಒಂದಷ್ಟು ದೂರ ಹೋದ್ರೂ ಅವನು ಎಷ್ಟು ಈಸಿಯಾಗಿ ಎಸ್ಕೇಪ್ ಆಗ್ತಾರೆ ಅಂತಂದರೆ, ಇಲ್ಲಿ JKVK ಡಬಲ್ ರೋಡ್ ಇದೆ. ಆ JKVK ಡಬಲ್ ರೋಡಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಸ್ಟ್ರೀಟ್ ಲೈಟ್ಸ್ ಇಲ್ಲ. ಸ್ಟ್ರೀಟ್ ಲೈಟ್ಸ್ ಇಲ್ಲದೆ ಇರೋದ್ರಿಂದ ನಿಮಗೆ ಕ್ಯಾಮ್ರಾ ರಿಸೆಪ್ಟಿವಿಟಿ ಏನು ಕ್ಯಾಚ್ ಆಗಲ್ಲ. ಸೊ ಹಾಗಾಗಿ ಅವರು ಅದನ್ನ ಎಸ್ಕೇಪ್ ರೂಟಾಗಿ ಯೂಸ್ ಮಾಡಿಕೊಂಡು ಭಾಳ ಬೇಗ ಇಂಟರ್ ರೋಡ್ಸ್ ಯೂಸ್ ಮಾಡಿಕೊಂಡು ಅವರು ಎಸ್ಕೇಪ್ ಆಗ್ತಿದ್ದಾರೆ. ಅದು ಏನಾಗ್ತಿದೆ, ಪೊಲೀಸ್ ಪೆಟ್ರೋಲ್ ಅಂತೂ ನಿಮಗೆ ಇಲ್ಲವೇ ಇಲ್ಲ. ನಿಮಗೆ ಹೊಯ್ಸಳ ಬೀಟ್ ಅಷ್ಟು ನಿಮ್ಗೆ ಕಾಣಿಸಲ್ಲ ನಿಮಗೆ. ಸೊ ಹಾಗಾಗಿ ಅದು ತುಂಬ ದೊಡ್ಡ ಸಮಸ್ಯೆ ಆಗ್ತಿದೆ. ಆಮೇಲೆ 6 ಗಂಟೆ ಮೇಲೆ ನೀವು ಹೊರಗಡೆ ಏನಾದರೂ ರೋಡಲ್ಲಿ ನಡಿಬೇಕು ಅಂತಂದರೆ ಅದು ತುಂಬ ದೊಡ್ಡ ಸಮಸ್ಯೆ. ಅಂದರೆ ನೀವು ಏನು ಬೇಕಾದರೂ ಆಗ್ಬೋದು ಅಂತ. ನನಗಾಗಿದ್ದು ಅವ್ನ ಕೈಯಲ್ಲಿ ಹೊಡೆದ. ಸಪೋಸ್ ಬ್ಲೇಡ್ ಗೀಡ್ ಏನಾದರೂ ಮಾಡಿದಿದ್ರೆ ಎಲ್ಲರೂ ಬಂದು ಸಂತಾಪ ಮಾಡ್ತಿದ್ರೆ ಹೊರತು ಯಾರೂ ಬಂದು ನನ್ನ ಪ್ರಾಣ ವಾಪಸ್ ಕೊಡ್ತಿರ್ಲಿ.
ಕೊಡ್ತಿರ್ಲಿಲ್ಲ. ಸೊ ಹಾಗೆ ಇಟ್ ಈಸ್ ಅ ಹ್ಯೂಜ್ ಇಶ್ಯೂ ಆ್ಯಕ್ಚುಲಿ. ನಾನು ಹೇಳಾಯ್ತಲ್ಲ ಅವಾಗಲೇ ಅಷ್ಟೇ. ಅಲ್ಲ ಇದು ಮನೆ ಮುಂದೆ ಥರ ಬರೋಕ್ಕಾಗಲ್ಲ, ಬೈಕಲ್ಲಿ ಇಬ್ಬರಿಬ್ಬರು ಬರ್ತಾರೆ, 2 ಬೈಕ್ ಇರ್ತದೆ. ಅದು ಬಂದು ಏನೋ ಒಂದು ಸುಳ್ಳೆಲ್ಲ ಹೇಳ್ತಾರೆ, ನಾವು ಅಲ್ಲಿಂದ ಬಂದಿದೆ ಏನೋ ಎಲ್ಲ ಹೇಳ್ಬಿಟ್ಟು ಕಳ್ತನ ಮಾಡೋಕ್ಕೆ ಅಂತ ಗೊತ್ತಾಯಿತು. ಅದು ನಾನು ತೆಗಿಯಲ್ಲ ಗೇಟು ಆ ಥರ ಅಷ್ಟೇ. ಇಲ್ಲಿ ಮತ್ತಷ್ಟು ಜನರಿದ್ರೆ ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಯಾಕೆ ನಿಮ್ಮ ಏರಿಯಾದಲ್ಲಿ ಈ ರೀತಿ ಪ್ರಕರಣ ಇತ್ತೀಚೆಗೆ ಹೆಚ್ಚಾಗ್ತಿದೆ ಅಂತ? ಸರ್, ಮೊದಲನೇದಾಗಿ ಪೊಲೀಸ್ ಅವ್ರದ್ದು ಏನು ಬೀಟ್ ವ್ಯವಸ್ಥೆ ಇದೆ ಸರಿಯಾಗಿ ಆಗ್ತಾ ಇಲ್ಲ. ಜೊತೆಗೆ ಬರುವಂಥ ಇನ್ಸ್ಪೆಕ್ಟ್ರುಗಳು, ಯಾರು ಬರೋಂಥ ಇನ್ಸ್ಪೆಕ್ಟರ್ಗಳಿದ್ದಾರೆ ಅವರು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ. ಆಮೇಲೆ ಬೆಂಗಳೂರಲ್ಲಿ ಭಾಳಷ್ಟು ನಿಮಗೆ ಮೀಡಿಯಾದವ್ರು ಚೆನ್ನಾಗಿ ಗೊತ್ತಿದೆ, ಒಂದೊಂದು ಪೋಸ್ಟಿಂಗ್ ಬರ್ಬೇಕಾದ್ರೆ ಎಷ್ಟು ದುಡ್ಡು ಕೊಡಬೇಕು ಅಂದ್ಬಿಟ್ಟು. ಇವೆಲ್ಲ ಸ್ವಲ್ಪ ಪರಮೇಶ್ವರ್ ಅವರು ಭಾಳ ಸೀರಿಯಸ್ ಆಗಿ ತೊಗೋಬೇಕು. ಇಲ್ಲಾಂದರೆ ಗ್ಯಾರಂಟಿ ಅವ್ರಿಗೆ ಜನ ಮನೆಗೆ ಕಳ್ಸೋದಂತೂ ಗ್ಯಾರಂಟಿ. ಯಾಕಂದರೆ ಒಂದು ಕರ್ನಾಟಕದ ಪೊಲೀಸ್ ವ್ಯವಸ್ಥೆಯನ್ನೇ ಹದಗೆಟ್ಟೋ ಒಂದು ಮಟ್ಟಕ್ಕೆ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ ಅವರು. ನಾವು ಈ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರಲಿಲ್ಲ. ಬಟ್ ಹಗರಣಗಳು ನಡೀತಾ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಯಾವಾಗ ಪೊಲೀಸವರ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ತಾ ಇದ್ದಾರೆ, ಈ ರೀತಿ ಕಳ್ಳರ ಜೊತೆಗೆ ಸೇರಿಕೊಂಡು ಸಹಜವಾಗಿ ಕಳ್ತನ ಮಾಡೋ ಧೈರ್ಯ ಬಂದೇ ಬರ್ತಾರೆ. ನನಗೆ ಹಿಡಿಯೋರು ಯಾರಿಲ್ಲ, ಹಿಡಿದ್ರು ನನಗೆ ಇಷ್ಟು % ಕೊಟ್ಟರೆ ನಾನು ತಪ್ಸ್ಕೊಂಡ್ಬಿಡ್ತೀನಿ ಅನ್ನೋದು ಆ ಕಳ್ಳರ ಮನಸ್ಸಲ್ಲಿ ಜಾಸ್ತಿ ಬರ್ತಾ ಇದೆ. ಸರ್, ಈಗ ನಿಮ್ಮ ಏರಿಯಾದಲ್ಲಿ ಪೊಲೀಸ್ ಬೀಟ್ ಆಗ್ತಾ ಇಲ್ವಾ ಅಥವಾ ಏನು ಕತೆ ಅಂತ? ಸರ್, ಆದರೆ ಈ ರೀತಿ ಇನ್ಸಿಡೆಂಟ್ಸ್ಗಳು ಆಗೋದೇ ಇಲ್ವಲ್ಲ. ಹಿಂದೆ ಆಗಿತ್ತು, ಯಾಕೆ ನಿಂತು? ಸರ್, ಹಿಂದೆ ಮಾಡ್ತಿದ್ರು ಪೊಲೀಸ್ ಬೀಟು, ನಾವು ನೋಡಿದಾಗೆ ಹಿಂದೆ ಮಾಡ್ತಿದ್ರು. ಬಟ್ ಇತ್ತೀಚೆಗೆ ನಾನು ನೋಡಿದಾಗೆ ಒಂದು 2-3 ತಿಂಗಳಿಂದ ಪೊಲೀಸ್ ಬೀಟ್ ಆಗ್ತಾಯಿಲ್ಲ. ಸೊ ಅದಂಗಾಗಿ ದಯವಿಟ್ಟು ಕೊಡಗೇಹಳ್ಳಿ ಪೊಲೀಸ್ನವರು ಎಚ್ಚೆತ್ಕೊಂಡು ಒಂದು ಬೀಟ್ ಮಾಡಿ. ಯಾಕೆಂದರೆ ಇಲ್ಲಿ ಸ್ವಿಗ್ಗಿ ಅಂತೇಳಿ ಓಡಾಡ್ತಾರೆ. ನಾವೊಂದು 2-3 ಹುಡುಗರನ್ನ ನಾವು ನಿಲ್ಲಿಸಿ ಕೇಳಿದ್ದೀವಿ, ಯಾರಪ್ಪ ನೀನು ಅಂತೇಳಿ. ಅದು ಅವರು ಹಿಂದಿಯವರು, ಕನ್ನಡ ಬರೋದಿಲ್ಲ ಅವ್ರುಗಳಿಗೆಲ್ಲ, ಹಿಂದಿಯವರು. ಈ ಸ್ವಿಗ್ಗಿ ಅಂತ ಹೇಳ್ಕೊಂಡು ಈ ರೀತಿ ಓಡಾಡ್ತಾ ಇದ್ದಾರೆ. ದಯವಿಟ್ಟು ಈ ಸ್ವಿಗ್ಗಿಯವ್ರನ್ನೂ ಸ್ವಲ್ಪ ಇವರು ಎನ್ಕ್ವೈರಿ ಮಾಡಬೇಕು. ರಾತ್ರಿ ಹೊತ್ತು ಬೀಟ್ ಮಾಡಿದವು, ಯಾಕೆಂದರೆ ಈ 24 hours ಮಾಡಿದ್ದಾರೆ. ಈ ಸ್ವಿಗ್ಗಿಯವರು ರಾತ್ರಿ ಎಲ್ಲ ಓಡಾಡ್ತಿರ್ತಾರೆ. ಅದೊಂದೇ ಕಾರಣ ಕೊಡೋದು, ನಾವು ಸ್ವಿಗ್ಗಿಯವರು ಅಂತ ಹೇಳ್ತಾರೆ. ದಯವಿಟ್ಟು ಇದನ್ನು ಎನ್ಕ್ವೈರಿ ಮಾಡಿ, ಪೊಲೀಸ್ನವರು ದಯವಿಟ್ಟು ಎನ್ಕ್ವೈರಿ ಮಾಡಿ ಇವ್ರನ್ನೆಲ್ಲ. ಸರ್, ಹೋದ ಬಾರಿ ಸಂಕ್ರಾಂತಿಲಿ ನಂದು 10 ಮೂಟೆ ಕಡಲೆಕಾಯಿ ತಂದು ಹಾಕಿದೆ. ಇಟ್ಬಿಟ್ಟು ನಾನು ಬರೋ ಅಷ್ಟರಲ್ಲಿ 4 ಮೂಟೆ ಕಡಲೆಕಾಯಿ ಕಳ್ತನ ಮಾಡಿದ್ದಾರೆ. ಅರ್ಧ ಗಂಟೆಲಿ ಹೋಗಿ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ 4 ಮೂಟೆ ಕಡಲೆಕಾಯಿ ಇಲ್ಲ. ಏನು ಮಾಡೋದು ಹೇಳ್ರಿ? ಈ ಥರ ಆದರೆ ಸೇಫ್ಟಿ ಇಲ್ಲ. ಸರ್, ಬೇಸಿಕಲಿ ಇಲ್ಲಿ ಏನಾಗ್ತಾಯಿದೆ ಅಂದರೆ, ಇಲ್ಲಿ ಅಲ್ಲಿ ನಮ್ಮ ಹತ್ರ ಒಂದು ಸಂಧಿ ರೋಡ್ ಇದೆ, ಅಲ್ಲಿ ಇದು ಚೈನ್ ಸ್ನ್ಯಾಚಿಂಗು ಅವೆಲ್ಲ ಆಗ್ತಾಯಿದೆ. ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟು ದೊಡ್ಡ ಏರಿಯಾ, ಇಲ್ಲಿ ಇಷ್ಟೊಂದು ಸೆಕ್ಯೂರಿಟಿ ಇದೆ ಅಂತಾರೆ. ಇಲ್ಲೊಂದು ಔಟ್ ಪೋಸ್ಟ್ ಇತ್ತು, ಅದನ್ನು ಕ್ಲೋಸ್ ಮಾಡಿದ್ರು, ಎಲ್ಲ ಮಾಡಿದ್ರು. ಅದಂತೂ ತುಂಬ ಸೇಫ್ಟಿ ಅನ್ನೋದು ಒಂದು ಸ್ವಲ್ಪ ನೋಡಬೇಕಾಗಿದೆ ಇಲ್ಲಿ ಈ ಏರಿಯಾನಲ್ಲಿ. ಆ್ಯಂಡ್ ಇಲ್ಲಿರೋ MLA ಏನು ಪ್ರಯೋಜನ ಇಲ್ಲ. ಮಾತಾಡೋಕ್ಕೆ ಹೋದರೆ ದುಡ್ಡು ಇದು ಆ್ಯರೋಗೆಂಟಾಗಿ ಮಾತಾಡ್ತಾರೆ. ಸೊ ದಿಸ್ ಇಸ್ ಟು ಬ್ಯಾಡ್. ಅದನ್ನು ಸ್ವಲ್ಪ ನೋಡ್ಬೇಕು ಸೇಫ್ಟಿ ಆಸ್ಪೆಕ್ಟ್ ಇಲ್ಲಿ. ರಂಜಿತ್, ಇಲ್ಲಿ ಯಾಕೆ ಈ ರೀತಿಯ ಪ್ರಕರಣ ಪದೇ ಹೆಚ್ಚಾಗ್ತಾ ಇದೆ ಅಂದರೆ, ಇಲ್ಲಿ ಬರ್ತಿರುವಂತಹ ಬಹುತೇಕ ಖದೀಮರು ಏನು ಮಾಡ್ತಾ ಇದೆ, ತಮ್ಮ ನಂಬರ್ ಪ್ಲೇಟನ್ಗೆ ಸ್ಟಿಕ್ಕರ್ ಅಂಟಿಸೋದಾಗಿರ್ಬೋದು ಅಥವಾ ನಂಬರ್ ಪ್ಲೇಟನ್ನು ಕಿತ್ತು ಈ ರೀತಿಯ ಕೃತ್ಯ ಎಸಗ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಕನೆಕ್ಟಿವಿಟಿ ರೋಡ್ ಇದೆ, ಒಂದು ರೋಡಿಂದ ಇನ್ನೊಂದು ರೋಡಿಗೆ ತುಂಬ ಸುಲಭವಾಗಿ ಎಸ್ಕೇಪ್ ಆಗ್ಬೋದು. ಜೊತೆಗೆ ಎಲ್ಲೆಲ್ಲಿ CCTV ಮೂವ್ಮೆಂಟ್ ಇಲ್ವೋ, ಎಲ್ಲೆಲ್ಲಿ CCTV ಇರಲ್ವೋ ಅಂತಹ ಜಾಗವನ್ನು ನೋಡಿ ಇಲ್ಲಿ ಕೃತ್ಯ ಎಸಗ್ತಾ ಇದ್ದಾರೆ. ಕೃತ್ಯ ಎಸಗುವ ಮುಂಚಿತವಾಗಿ 1-2 ಗಂಟೆಗಳ ಮುಂಚಿತವಾಗಿ ಅದೇ ಏರಿಯಾದಲ್ಲಿ ಆ ಒಂದು ಹುಡುಗರು ಓಡಾಡ್ತಾ ಇದ್ದಾರೆ. ಆ ಓಡಾಡ್ತಿರುವಂತಹ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಮಾಹಿತಿ ಕೊಟ್ಟರು.